ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರ್ಪು. ಕರ್ನಾಟಕವೂ ಸಹ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನದ ರೀತಿಯಲ್ಲಿ ಗುಂಪು ಹತ್ಯೆಗಳ ಕಡೆಗೆ ವಾಲ್ತಾ ಇದೆಯಾ? ಇಂತಹ ಒಂದು ಅನುಮಾನ ಹುಟ್ಟೋದಕ್ಕೆ ಕಾರಣ ಮೊನ್ನೆ 27ನೇ ತಾರೀಕು ಮಂಗಳೂರಿನ ಬಳಿ ಇರುವಂತಹ ಕುಡುಪು ಅನ್ನೋ ಪ್ರದೇಶದಲ್ಲಿ ಒಂದು ಹೆಣ ಸಿಕ್ಕಿರೋದು. ಉತ್ತರ ಪ್ರದೇಶದ ವಲಸೆ ಕಾರ್ಮಿಕ ಅಂತ ಹೇಳಲಾಗ್ತಿದೆ. ಆ ವ್ಯಕ್ತಿಯ ಪರಿಚಯ, ಗುರುತು ಇಲ್ಲಿವರೆಗೂ ಸರಿಯಾಗಿ ಸಿಕ್ಕಿಲ್ಲ. ಪೊಲೀಸರು ಸಹ ಹೆಚ್ಚಿನ ಮಾಹಿತಿ ಕೊಡ್ತಾ ಇಲ್ಲ. ಆದರೆ ಆ ವ್ಯಕ್ತಿಯನ್ನು ಸುಮಾರು 40 ಜನ ಆತನ ಧರ್ಮದ ಕಾರಣಕ್ಕೆ ಹೊಡೆದು ಕೊಂದು ಬಿಸಾಕಿದ್ದಾರೆ ಅನ್ನುವಂಥದ್ದು ಈಗ ಕೇಳಿ ಬರ್ತಿರುವಂತಹ ಸುದ್ದಿ. ಹಾಗಾದರೆ ಏನದು ಪ್ರಕರಣ ಅಂತ ನೋಡೋದಾದರೆ, ಏಪ್ರಿಲ್ 27ನೇ ತಾರೀಕು ಅಲ್ಲಿರುವಂತಹ ಕೆಲವು ಪ್ರತ್ಯಕ್ಷದರ್ಶಿಗಳು ಹೇಳಿರೋ ಪ್ರಕಾರ ಅಲ್ಲಿ ಒಂದು ಕ್ರಿಕೆಟ್ ಗ್ರೌಂಡು, ಆ ಗ್ರೌಂಡಿನಲ್ಲಿ ಒಂದು 40-50 ಜನ ಕ್ರಿಕೆಟ್ ಆಡ್ತಾ ಇದ್ದಾರೆ. ಆ ಜಾಗಕ್ಕೆ ಈ ಉತ್ತರ ಪ್ರದೇಶದ ವಲಸೆ ಕಾರ್ಮಿಕ ಒಬ್ಬ ಹೋಗ್ತಾನೆ. ದಿಢೀರಂತ ಅವನ ಮೇಲೆ ಹಲ್ಲೆ ಆಗುತ್ತೆ. 40 ಜನ ಸೇರಿಕೊಂಡು ಅವನ ಮೇಲೆ ಹಲ್ಲೆ ಮಾಡ್ತಾರೆ. ಆತ ಮುಸ್ಲಿಂ ಅನ್ನೋ ಕಾರಣಕ್ಕೆ ಹಲ್ಲೆ ನಡೀತು ಅಂತ ಹೇಳಲಾಗ್ತಿದೆ. ಆದರೆ ಹಲ್ಲೆ ನಡೆಸಿರುವಂಥವರು ಹೇಳ್ತಾ ಇರುವಂತಹದ್ದು ಏನು ಅಂದರೆ, ಅವನು ಪಾಕಿಸ್ತಾನ್ ಜಿಂದಾಬಾದ್ ಅಂತಹ ಘೋಷಣೆಯನ್ನು ಕೂಗಿದ, ಹಾಗಾಗಿ ಅವನನ್ನು ಹೊಡೆದಿದ್ದೀವಿ ಅನ್ನುವಂಥದ್ದು. ಅದನ್ನು ನೇರವಾಗಿ ಹೇಳ್ತಾ ಇಲ್ಲ, ಬೇರೆ ಬೇರೆ ಮೂಲಗಳಿಂದ ಹೇಳ್ತಾರೆ. ನೇರವಾಗಿ ಹೇಳಿದ್ರೆ ಅವರನ್ನು ಅರೆಸ್ಟ್ ಮಾಡ್ತಾರಲ್ಲ. ಸೊ ಹೀಗಾಗಿ ಕರ್ನಾಟಕವೂ ಸಹ ಉತ್ತರ ಪ್ರದೇಶ, ಬಿಹಾರ, ಬೇರೆ ರಾಜ್ಯಗಳ ಹಾಗೆ ಗುಂಪು ಹತ್ಯೆಗೆ ಸಾಕ್ಷಿಯಾಗೋಕ್ಕೆ ಮುಂದಕ್ಕೆ ಹೋಗ್ತಿದೆಯಾ. ಅದು ಕೂಡ ಧರ್ಮದ ಆಧಾರದ ಮೇಲೆ, ಕೇವಲ ಧರ್ಮದ ಆಧಾರದ ಮೇಲೆ ಹೊಡೆದು ಕೊಲ್ಲಲಾಗ್ತಿದೆಯಾ. ಅದಕ್ಕೆ ನೆಪ ಅವನು ಪಾಕಿಸ್ತಾನದಿಂದ ಬಂದು ಕೂಗಿದ್ದಾನೆ ಅಂತ. ಆದರೆ ಅದಕ್ಕೇನಾದರೂ ಸಾಕ್ಷಿ ಇದೆಯಾ ಅಂದರೆ ಯಾರ ಹತ್ರನೂ ಏನೂ ಸಾಕ್ಷಿ ಇಲ್ಲ. ಗುಂಪು ಪ್ರಚೋದಿತವಾಯಿತು, ಹೊಡೆದ್ರು, ಕೊಂದರು ಅಂತ. ಇದರಲ್ಲಿ ವಿಶೇಷತೆ ಏನು ಅಂದರೆ, ಅದೇ ಉತ್ತರ ಪ್ರದೇಶದ ಅಥವಾ ಉತ್ತರ ಭಾರತದ ಕೆಲವು ರಾಜ್ಯಗಳ ಹಾಗೆ ಇಲ್ಲಿಯೂ ಕೂಡ ಮಂಗಳೂರು ಪೊಲೀಸರು ಹೇಳುತ್ತಿದ್ದಾರೆ, ಇದನ್ನು ದೊಡ್ಡ ಸುದ್ದಿ ಮಾಡೋಕ್ಕೆ ಹೋಗಬೇಡಿ, ದೊಡ್ಡ ಸುದ್ದಿ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಹಾಗಾದರೆ ಇದರ ಒಳಗೆ ಏನೋ ಒಂದು ದೊಡ್ಡ ಹೆಸರುಗಳಿರಬೇಕು. ಆ ಹೆಸರುಗಳನ್ನು ಹೇಳ್ತಿರ್ಬೇಕಾದ್ರೇ ಕೆಲವರು ಆರೋಪಿಸ್ತಾ ಇರ್ಬೋದು, ಅಲ್ಲಿರುವಂತಹ ವ್ಯಕ್ತಿಗಳಲ್ಲಿ ಅಥವಾ ಆ ಗುಂಪೇನಿತ್ತಲ್ಲ, ಹಲ್ಲೆ ಮಾಡಿದಂತಹ ಗುಂಪು, ಅದರ ನೇತೃತ್ವ ವಹಿಸ್ಕೊಂಡಿದ್ದು ಸ್ಥಳೀಯ ಕಾರ್ಪೊರೇಟರ್ ಒಬ್ಬರ ಪತಿ ಅಂತ ಹೇಳಲಾಗ್ತಿದೆ. ಆ ಕಾರಣಕ್ಕೆ ಅವರನ್ನು ರಕ್ಷಣೆ ಮಾಡುವಂತಹ ಪ್ರಯತ್ನವನ್ನು ಪೊಲೀಸರು ಮಾಡ್ತಿದ್ದಾರಾ, ದೊಡ್ಡ ಸುದ್ದಿ ಮಾಡಬೇಡಿ ಅಂತ ಹೇಳ್ತಿದ್ದಾರಾ, ಈ ಎಲ್ಲ ಪ್ರಶ್ನೆಗಳು ಈಗ ಬರ್ತಾ ಇದೆ. ಪ್ಲಸ್ ಆತನು ನಿಜವಾಗಲೂ ಸಹ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯನ್ನು ಕೂಗಿದ್ರೆ ಅವನನ್ನು ಹಿಡಿದು ಪೊಲೀಸರಿಗೆ ಕೊಡ್ಬೋದಾಗಿತ್ತು. ಅಷ್ಟೂ ಜನರ ಹತ್ರನೂ ಮೊಬೈಲ್ ಇರ್ತಿತ್ತು. ಅವನು ಘೋಷಣೆ ಕೂಗೋವಾಗ ಯಾರಾದರೂ ಒಬ್ಬರು ವಿಡಿಯೋ ತೆಗೆದಿದ್ರೆ ಸಾಕಿತ್ತು, ಅವನನ್ನು ಜೈಲಿಗೆ ಕಟ್ಟಬೋದಾಗಿತ್ತು. ಅದು ಬಿಟ್ಟು ಒಬ್ಬ ವ್ಯಕ್ತಿಯನ್ನು 40 ಜನ ಮಿನಿಮಮ್ ಹಿಡ್ಕೊಂಡು ಹೊಡೆದು, ಬ್ಯಾಟುಗಳಿಂದ ಹೊಡೆದು, ಕಲ್ಲು ಹಾಕಿ ತಲೆ ಮೇಲೆ ಜಜ್ಜಿದ್ದಾರೆ. ಇದು ಮಾಡುವ ಅವಶ್ಯಕತೆ ಇತ್ತಾ? ಇದು ಯಾವ ಮೆಂಟಾಲಿಟಿ? ಈ ಮೆಂಟಾಲಿಟಿಯ ಹಿಂದೆ ಉತ್ತರ ಭಾರತದ ಆ ಸಂಸ್ಕೃತಿ ಅಡಗಿಲ್ವಾ? ಈ ಪ್ರಶ್ನೆಗಳನ್ನು ನಾವು ಕೇಳಬೇಕಾಗತ್ತೆ. ಸೊ ಅಲ್ಲಿ ನಡೆದಿರುವಂತಹದ್ದು ಇಷ್ಟೇ. ಒಂದು ಹೆಣ ಸಿಕ್ಕಿದೆ. ಆ ಹೆಣದ ಬರ್ಬರ ಹತ್ಯೆ ಹಿಂದೆ ಈ ರೀತಿಯ ಕಾರಣಗಳು ಸಿಗ್ತಾ ಇದ್ದಾವೆ. ಸೊ ಮಂಗಳೂರು ಸಹ ಅಥವಾ ಕರ್ನಾಟಕವೂ ಸಹ ಉತ್ತರ ಭಾರತದ ಹಾಗೆ, ಅದರಲ್ಲೂ ವಿಶೇಷವಾಗಿ ಪೊಲೀಸರು ದೊಡ್ಡ ಸುದ್ದಿ ಮಾಡಬೇಡಿ ಇದನ್ನು ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದು ಮಾತ್ರ ದುರಂತ. ಆದರೆ ಈ ರೀತಿಯಾಗಿ ಗುಂಪು ಹತ್ಯೆ ಮಾಡ್ಬೋದು, ಧರ್ಮದ ಹೆಸರಲ್ಲಿ ಹೊಡೆದು ಕೊಲ್ಲಬಹುದು ಅನ್ನುವಂತಹ ಧೈರ್ಯ ಬರೋದಕ್ಕೆ ಸರ್ಕಾರವೂ ಸಹ ಪರೋಕ್ಷವಾಗಿ ಕಾರಣ ಆಗುತ್ತೆ. ಯಾಕಂದರೆ ಸಂಘ ಪರಿವಾರದ ಜನ ಏನೇ ಮಾಡಿದ್ರೂ ಸಹ ಈ ಸರ್ಕಾರ ಕ್ರಮ ಕೈಗೊಳ್ಳೋದಕ್ಕೆ ಹಿಂಜರಿಯುತ್ತೆ. ಅಲ್ಪಸಂಖ್ಯಾತ ಸಮುದಾಯದವರು, ದಲಿತರು ಒಂದು ಸಣ್ಣ ಪೋಸ್ಟ್, ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ರೆ ಸಾಕು, ತಕ್ಷಣ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಆದರೆ ಸಂಘ ಪರಿವಾರದ ಕೇಸರಿ ಶಾಲ್ ಹಾಕ್ಕೊಂಡು ಯಾರಾದರೂ ಎಷ್ಟು ದೊಡ್ಡ ದ್ವೇಷ ಭಾಷಣೆ ಮಾಡಲಿ, ಹಲ್ಲೆ ಮಾಡಲಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ಆವಾಸ ಹಾಕಲಿ, ಅವರನ್ನು ಬಂಧಿಸುವ ಗೋಜಿಗೆ ಈ ಸರ್ಕಾರ ಹೋಗೋದಿಲ್ಲ. ಅಪ್ಪಿತಪ್ಪಿ FIR ಆದರೂ ಸಹ ಸಣ್ಣ ಪುಟ್ಟ ಸೆಕ್ಷನ್ಗಳು ಹಾಕೋದು, ಅಥವಾ ಒತ್ತಡ ಹೆಚ್ಚಾಗಿ ದೊಡ್ಡ ಸೆಕ್ಷನ್ಗಳೇ ಹಾಕಿದ್ರು ಅರೆಸ್ಟ್ ಮಾಡೋದಿಲ್ಲ. ಹಾಗೂ ಅರೆಸ್ಟ್ ಮಾಡಲೇಬೇಕಾದ ಅನಿವಾರ್ಯತೆ ಎದುರಾದಾಗ ಸ್ಟೇಷನ್ ಬೇಲ್ ಕೊಟ್ಟು ಅರ್ಧ ಗಂಟೆಯಲ್ಲಿ ಮನೆಗೆ ಕಳಿಸೋದು. ಈ ರೀತಿಯ ಏನು ಚಟುವಟಿಕೆಗಳು ನಡೀತಾ ಇದೆ ದಕ್ಷಿಣ ಕನ್ನಡದಲ್ಲಿ, ಅದರಲ್ಲೂ ವಿಶೇಷವಾಗಿ, ಅಥವಾ ಕರಾವಳಿ ಭಾಗದಲ್ಲಿ, ಆ ಕಾರಣಕ್ಕಾಗಿಯೇ ಈ ರೀತಿಯ ಮನಸ್ಥಿತಿಗಳು ಬರ್ತವೆ. ನಾವು ಧರ್ಮದ ಹೆಸರಿನಲ್ಲಿ ಹೊಡೆದು ಕೊಂದರೂ ಸಹ ಏನು ದೊಡ್ಡ ಎಫೆಕ್ಟೇ ನಮಗೇನು ಆಗೋದಿಲ್ಲ.
FIR ಹಾಕೋದಕ್ಕೆ ಅವ್ರು ಹಿಂಜರಿತಾರೆ ಅಂತ. ಸೇಮ್ ಲೈಕ್ ಉತ್ತರ ಪ್ರದೇಶ್, ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನ್ ಅಲ್ಲಿಯೂ ಕೂಡ ಹಾಗೆ ಗುಂಪು ಹತ್ಯೆಗಳು ನಡೆದಾಗ ಪೊಲೀಸರು ಗುಂಪು ಹತ್ಯೆ ಮಾಡಿದವರ ಪರವಾಗಿ ನಿಂತಿದ್ದೀವ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾರೆ. ಇಲ್ಲಿಯೂ ಅದೇ ಆಗ್ತಿದೆಯಾ? ಸರ್ಕಾರ ಎಚ್ಚೆತ್ಕೊಳ್ಬೇಕು, ಇಲ್ಲಾಂದರೆ ಆ ಪರಿಸ್ಥಿತಿ ನಮಗೂ ಬರುತ್ತೆ. ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.